ಕಟ್ಟುವೆವು ನಾವು ಮೊಗೇರಿ ಗೋಪಾಲಕೃಷ್ಣ ಅಡಿಗರು ಬರೆದಿರ್ತಕ್ಕಂಥ ಪದ್ಯ. ಸೊ ಪದ್ಯ ನೋಡೋಕ್ಕೂ ಮುಂಚೆ ಅದರ ಹಿನ್ನೆಲೆಯನ್ನು ಒಂದ್ಸಲ ನೋಡ್ಕೊಂಡು ಬರೋಣ. ಏನು ಅಂತ ಹೇಳಿದ್ರೆ, ಆಲ್ಮೋಸ್ಟ್ 250 ವರ್ಷ ಬ್ರಿಟಿಷರು ನಮ್ಮನ್ನು ಆಳ್ತಾ ಹೋಗ್ತಾರೆ. 250 ವರ್ಷ ಅಂತ ಹೇಳಿದ್ರೆ ನಾವು ಎಲ್ಲಿಂದ ತೊಗೊಳ್ತೀವಿ ಅಂತ ಹೇಳಿದ್ರೆ 1600ರಿಂದ ನಮಗೆ ಬರ್ತಾರೆ. 1600ರಿಂದ ಅಂತ ಹೇಳಿದ್ರೆ ನಾವು ಅಲ್ಲಿಗೆ ಜಾಸ್ತಿ ಪ್ರಾಮಿನೆನ್ಸ್ ಆಗಿ ನೋಡೋದು ಎಲ್ಲಿಂದ ಹೇಳಿದರೆ 1757 to 1947 ಈ ಪೀರಿಯಡನ್ನು ನಾವು ಬ್ರಿಟಿಷರು ನೇರವಾಗಿ ಪೊಲಿಟಿಕಲಿ ನಮ್ಮನ್ನು ಆಳಿರ್ತಕ್ಕಂಥ ಸಂದರ್ಭ. ಸೊ ಆಫ್ಟರ್ 1947 ನಮಗೇನು ಬಂತು, ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಎದುರುಗಡೆ ಇರ್ತಕ್ಕಂಥ ದೊಡ್ಡದಾಗಿರೋ ಕ್ವಶನ್ ಏನು ಅಂತ ಹೇಳಿದ್ರೆ, ನಮ್ಮ ದೇಶವನ್ನು ಕಟ್ಕೊಳ್ಳೋದು ಹೇಗೆ. ಯಾಕೆ ಅಂತ ಹೇಳಿದ್ರೆ ಅವಾಗ ಇರ್ತಕ್ಕಂಥದ್ರಲ್ಲಿ ಒಂದು 4-5% ಇಲ್ಲ 10% ಅಷ್ಟು ಮಾತ್ರ ನಮ್ಮಲ್ಲಿ ಏನಿತ್ತು, ಲಿಟ್ರಸಿ ಇತ್ತು. ಏನಿದ್ದಿದ್ದು ಎಲ್ಲ ಜನರು ಏನಾಗಿದ್ರು ಅಂತ ಹೇಳಿದ್ರೆ ಇಲ್ಲಿಟ್ರೇಟ್ ಆಗಿದ್ರು. ಅದರಲ್ಲೂ ಮುಖ್ಯವಾಗಿ ಬಡತನ ಇತ್ತು, ಅದರಲ್ಲೂ ಮುಖ್ಯವಾಗಿ ಉದ್ಯೋಗ ಇರಲಿಲ್ಲ. ಉದ್ಯೋಗದ ಜೊತೆಗೆ ರೋಗಗಳು ಕೂಡ ನಮ್ಮಲ್ಲಿ ಹೆಚ್ಚಿದ್ವು. ಇದೆಲ್ಲದರ ಪರಿಸ್ಥಿತಿಯನ್ನು ನೋಡಿಕೊಂಡು ಆ ತಕ್ಷಣಕ್ಕೆ ನಮ್ಮಲ್ಲಿ ಹೊಸದಾಗಿ ಹೇಗೆ ದೇಶವನ್ನು ಕಟ್ಟಬೇಕು, ಅಥವಾ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಯಾವುದು, ಅಥವಾ ಡಿಕ್ಟೇಟರ್ಶಿಪ್ ಬೇಕಾ, ಅಥವಾ ಪ್ರಜಾಪ್ರಭುತ್ವ ಬೇಕಾ, ಅಥವಾ ರಾಜಪ್ರಭುತ್ವ ಬೇಕಾ ಅನ್ನೋದನ್ನು ಯೋಚನೆ ಮಾಡ್ತಾ ಹೋಗಬೇಕಾದಾಗ ನಾವು ಕೊನೆಗೆ ಆಯ್ಕೆ ಮಾಡ್ಕೊಂಡಿದ್ದು ಯಾವುದು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ. ಸೊ ಯಾಕೆ ಪ್ರಜಾಪ್ರಭುತ್ವವನ್ನು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ನಾವು ಎಲ್ಲ ರೀತಿಯಾಗಿರ್ತಕ್ಕಂಥ ಸರ್ಕಾರಗಳನ್ನು ನೋಡ್ಕೊಂಡು ಬಂದ್ಬಿಟ್ವಿ. ಮತ್ತು ನಾಯಕರುಗಳು ಕೂಡ ಬೇರೆ ಬೇರೆ ಸರ್ಕಾರಗಳು ಯಾವ ರೀತಿ ಇದ್ವು, ಅಥವಾ ಆ ಪ್ರಭುತ್ವಗಳು ಯಾವ ರೀತಿ ಇದ್ವು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ರು. ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಬಡತನ ಆಗಲಿ, ಜನಸಂಖ್ಯೆ ಜಾಸ್ತಿನೇ ಇತ್ತು ಅವಾಗ. ಆಮೇಲೆ ಇನ್ನೊಂದೇನು, ಅನಕ್ಷರತೆ. ಇದೆಲ್ಲದಕ್ಕೂ ಹೊಂದತಕ್ಕಂಥ ಒಂದು ಪ್ರಜಾಪ್ರಭುತ್ವ ನಮಗೆ ಬೇಕು ಅಂತ ಹೇಳ್ಬಿಟ್ಟು ಅದನ್ನು ತೆಗೆದುಕೊಂಡ್ಬರ್ತಾರೆ. ಆ ಪ್ರಜಾಪ್ರಭುತ್ವವನ್ನು ತಗೊಂಡು ಬಂದ ಮೇಲೆ ಆಫ್ಟರ್ 1947 ಈಗ ಆಳ್ವಿಕೆಯನ್ನು ಹೇಗೆ ಮಾಡಬೇಕು. ಮತ್ತು ಇಲ್ಲಿ ಈ ಒಳಗಡೆ ಇರ್ತಕ್ಕಂಥ ಜನರೆಲ್ಲರೂ ಕೂಡ ಒಂದೇ ಭಾಷೆಯನ್ನು ಆಡ್ತಾ ಇಲ್ಲ, ಬೇರೆ ಬೇರೆ ಭಾಷೆಗಳನ್ನು ಆಡ್ತಾ ಹೋಗ್ತಾರೆ. ಬೇರೆ ಬೇರೆ ಭಾಷೆಗಳನ್ನು ಆಡ್ತಾ ಇರಬೇಕಾದಾಗ ಎಲ್ಲರನ್ನ ಒಂದು ಕಡೆನೇ ಸೇರಿಸ್ಬೇಕಾ, ಅಥವಾ ಬೇರೆ ಬೇರೆ ಮಾಡಬೇಕಾ, ಅಥವಾ ಸ್ಪ್ಲಿಟ್ ಮಾಡಬೇಕಾ, ಈ ಥರ ಯೋಚನೆಗಳು ಬರ್ತಾ ಇದ್ವು. ಆವಾಗ ಅದ್ರ ಮಧ್ಯದಲ್ಲಿ ಒಂದು ಕೂಗು ಬಂದಿದೆ, ಏನು ಅಂತ ಹೇಳಿದ್ರೆ ಭಾಷಾವಾರು ಪ್ರಾಂತ್ಯಗಳಾಗಿ ನಿರ್ಮಾಣ ಮಾಡಬೇಕು. ಆ ಭಾಷಾವಾರು ಪ್ರಾಂತ್ಯಗಳು ನಿರ್ಮಾಣ ಆದಮೇಲೆ ಅದರಕ್ಕೆ ಮೇಲೆ ಅಥವಾ ಕೇಂದ್ರವಾಗಿ ಒಂದು ಸರ್ಕಾರ ಇರಬೇಕು. ಆ ಸರ್ಕಾರ ಈ ಎಲ್ಲ ರಾಜ್ಯಗಳನ್ನು ಆಳ್ವಿಕೆಯನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಒಕ್ಕೂಟ ವ್ಯವಸ್ಥೆ ಅಥವಾ ಸಂಯುಕ್ತ ವ್ಯವಸ್ಥೆಯನ್ನು ಒಪ್ಕೊಳ್ತಾ ಹೋಗ್ತೀವಿ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀವಿ. ಸೊ ಅಲ್ಲಿಂದ ಮುಂದಕ್ಕೆ 1947 ಆಯಿತು. ಆಮೇಲೆ 1956 ನಾವು ಭಾಷಾವಾರು ಪ್ರಾಂತ್ಯಗಳನ್ನಾಗಿ ಕಟ್ಕೊಳ್ತೀವಿ. ಭಾಷಾವಾರು ಪ್ರಾಂತ್ಯಗಳನ್ನಾಗಿ ಕಟ್ಕೊಂಡ ಮೇಲೆ ಇದರ ಒಳಗಡೆ ಇರ್ತಕ್ಕಂಥವರು ಯಾರು, ಯುವಕರು, ಮುಖ್ಯವಾಗಿ ಯುವಕರು. ಸೊ ಇವರನ್ನು ಬಳಸ್ಕೊಳ್ಳೋದ್ರ ಮೂಲಕವಾಗಿ ಈ ಸದೃಢ ದೇಶ ಅಥವಾ ಸದೃಢ ಒಂದು ನಾಡನ್ನು ಕಟ್ಟಬೇಕು. ಯಾವ ರೀತಿ ಕಟ್ಟಬೇಕು, ಸೊ ಕಟ್ತಾ ಇರೋ ರೀತಿಯಲ್ಲಿ ಏನೇನು ಅಡೆತಡೆಗಳಿದೆ, ಆ ಸಮಸ್ಯೆಗಳಿದೆ ಅಥವಾ ಕಂದಕಗಳಿದೆ, ಅದೆಲ್ಲವನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ಪದ್ಯ ನಿಮಗೆ ಹೇಳ್ತಾ ಹೋಗುತ್ತೆ. ಪದ್ಯ: ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು. ಎಂಥ ನಾಡನ್ನು ಕಟ್ಟಬೇಕು ಅಂದರೆ ಹೊಸ ನಾಡನ್ನು ಕಟ್ಟಬೇಕು. ಯಾವ ರೀತಿ, ಯಾವುದೇ ಸಮಸ್ಯೆಗಳು ಇಲ್ಲದೆ ಇರೋ ರೀತಿಯಲ್ಲಿ ಒಂದು ನಾಡನ್ನು ನಾವು ಕಟ್ಟಬೇಕು. ಸೊ ಅದನ್ನೇ ನಾವು ರಸದ ಬೀಡು ಅಂತ ಹೇಳಿ ಕರೆಯೋದು. ಅಂದರೆ ಇಲ್ಲಿ ಒಳಗಡೆ ಸಮಸ್ಯೆಗಳು ಅಂತಿದೆ, ಆ ಸಮಸ್ಯೆಗಳು ಇಲ್ಲದೆ ಇರೋ ರೀತಿಯಲ್ಲಿ ಕಟ್ಟಕ್ಕಾಗಲ್ಲ. ಆದರೆ ಸಮಸ್ಯೆಗಳನ್ನು ನಾವೇನು ಮಾಡಬೇಕು, ಹಂತ ಹಂತವಾಗಿ ನಿವಾರಿಸ್ಕೊಳ್ಳೋದ್ರ ಮೂಲಕವಾಗಿ ಒಂದು ಹೊಸ ನಾಡನ್ನು ಕಟ್ಟಬೇಕಾಗ್ತದೆ ಅನ್ನೋದನ್ನು ಹೇಳ್ತಾ ಇದೆ. ಹೊಸ ನೆತ್ತರು ಉಕ್ಕಿ ಆರಿ ಹೋಗುವ ಮುನ್ನ, ಅರೆಯದಿ ಮಾಂತ್ರಿಕನ ಮಾಟ ಮಸುಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ಬೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನು. ಅಂದರೆ ಹೊಸ ನೆತ್ತರುಕ್ಕಿ ಆರಿ ಹೋಗುವ ಮುನ್ನ ಅಂದರೆ ಹೊಸ ನೆತ್ತರು ಅಂತ ಹೇಳಿದ್ರೆ ಇಲ್ಲಿ ಉತ್ಸಾಹ, ಉದ್ವೇಗ ಯಾರಲ್ಲಿರ್ತದೆ, ಇದು ಯುವಕರಲ್ಲಿರ್ತದೆ. ಆ ಉತ್ಸಾಹ ಉದ್ವೇಗವನ್ನು ನಾವೇನಾಗಿ ಬಳಸ್ಕೋಬೇಕು, ಒಂದು ಹೊಸ ನಾಡನ್ನು ಕಟ್ಟೋದಕ್ಕೆ ಬಳಸ್ಕೊಳ್ಬೇಕು. ಅಕಸ್ಮಾತ್ ಆ ಉತ್ಸಾಹ ಹೋಗ್ತಾ 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 ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ ಬತ್ತೋಗೋ ರೀತಿಯಲ್ಲಿ ಆಗ್ಬಿಡುತ್ತೆ. ಅದು ಬತ್ತೋಗೋದಕ್ಕೂ ಮೊದಲೇ ನಾವೇನು ಮಾಡಬೇಕು, ಇಂತಹ ಉತ್ಸಾಹದಲ್ಲಿರ್ತಕ್ಕಂಥ ಯುವಕರುಗಳನ್ನು ಬಳಸ್ಕೊಳ್ಳೋದ್ರ ಮೂಲಕವಾಗಿ ಒಂದು ಹೊಸ ನಾಡನ್ನು ಕಟ್ಟಬೇಕು. ಇದಕ್ಕೊಂದು ಎಕ್ಸಾಂಪಲ್ ಕೊಡೋದಾದರೆ, ನಾವು ಯಾವುದಾದ್ರೂ ಒಂದು ಹೊಸ ಕ್ಲಾಸಿಗೆ ಸೇರಿಕೊಂಡಾಗ, ಅಥವಾ ಹೊಸ ಬಟ್ಟೆ ತೊಗೊಂಡಾಗ, ಅಥವಾ ಹೊಸ ಗಾಡಿ ತೊಗೊಂಡಾಗ ಆರಂಭದಲ್ಲಿ ಹಿಂಗಿರುತ್ತೆ ಅಂತ ಹೇಳಿದ್ರೆ ನಾವು ತುಂಬ ಅಚ್ಚುಕಟ್ಟಾಗಿ ನೋಡ್ಕೊಳ್ತಾ ಇರ್ತೀವಿ, ಅಥವಾ ತುಂಬ ಚೆನ್ನಾಗಿ ಕ್ಲಾಸ್ಗೆ ಹೋಗ್ತಾ ಇರ್ತೀವಿ. ಅದೇ ಹೋಗ್ತಾ ಹೋಗ್ತಾ ಏನಾಗ್ಬಿಡ್ತೀವಿ, ಅದನ್ನು ಮರ್ತು ಬಿಡ್ತೀವಿ. ಅಥವಾ ನಮ್ಮದೇ ಬೈಕಾ, ಅಥವಾ ನಮ್ಮದೇ ಬಟ್ಟೆನಾ, ಅಥವಾ ಅಲ್ಲಿಗೆ ಹೋಗಲೇಬೇಕಾ, ಅಥವಾ ಈಗ ಸ್ಟಾರ್ಟಿಂಗಲ್ಲಿ ಕಾಲೇಜಿಗೆ ಬರಬೇಕಾದ್ರೆ ನಿಮ್ಗೆ ಏನು ಅನ್ಸೋದು ಅಂತ ಹೇಳಿದ್ರೆ, ಕಾಲೇಜ್ ಚೆನ್ನಾಗಿರುತ್ತೆ, ಆರಾಮಾಗಿ ಹೋಗೋಣ ಸ್ಟಾರ್ಟಿಂಗಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ಅದೇ ಕಾಲೇಜ್ ಯಾಕಪ್ಪ ಹೋಗಬೇಕು, ಈ ಥರ ಯೋಚನೆಗಳು ಬಂದ್ಬಿಡುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿರ್ತಕ್ಕಂಥ ಉತ್ಸಾಹ ಏನಾಗ್ತಾ ಇರುತ್ತೆ, ಹೋಗ್ತಾ ಹೋಗ್ತಾ ನಮ್ಮಿಂದ ಆ ಉತ್ಸಾಹ ಕಳೆದೋಗ್ಬಿಡುತ್ತೆ. ಸೊ ಆ ಕಳೆದೋಗೋದಕ್ಕೂ ಮೊದಲೇ ನಾವೇನು ಮಾಡಬೇಕು, ಆ ಉತ್ಸಾಹ ಬತ್ತದೇ ಇರೋ ರೀತಿಯಲ್ಲಿ ನಾವು ನಮ್ಮ ನಾಡನ್ನು ಕಟ್ಕೊಂಡ್ಬಿಟ್ರೆ ಒಳ್ಳೆಯದಾಗತ್ತಲ್ವಾ ಅನ್ನೋದನ್ನು ಈ ಮೊದಲನೇ ಪ್ಯಾರದಲ್ಲಿ ಹೇಳ್ತಾ ಹೋಗ್ತೀರ.
ನಮ್ಮೆದೆಯ ಕನಸುಗಳೇ ಕಾಮಧೇನು, ಆದಾವು ಕರೆದಾವು ವಾಂಛಿತನವನು. ಕರೆವ ಕೈಗಿಹುದೋ ಕನಸುಗಳ ಹರಕೆ, ಗುರಿ ತಪ್ಪುದೋ ಒಮ್ಮುಖದ ಬಯಕೆ ಬೆಂಬಲಕ್ಕೆ. ಅಂದರೆ ಈ ನಾಡನ್ನು ಕಟ್ಟಬೇಕಾದಾಗ ನಮಗೇನಿರಬೇಕು ಅಂತ ಹೇಳಿದ್ರೆ ಕನಸಿರಬೇಕು ಅಥವಾ ಗುರಿಗಳಿರಬೇಕು. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಸಾಧನೆಯನ್ನು ಮಾಡಬೇಕು ಅಥವಾ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದಾಗ ಅವನ ಮನಸ್ಸಿನಲ್ಲಾಗಲಿ ಅಥವಾ ಮನಸ್ಸಿನಿಂದ ಹೊರಗಡೆನಾದರೂ ಆಗಲಿ ಅವನಿಗೇನಿರಬೇಕು ಅಂತ ಹೇಳಿದ್ರೆ ಕನಸುಗಳಿರಬೇಕು. ಆ ಕನಸುಗಳಿದ್ದಾಗ ಏನು ಮಾಡಬೇಕು ಅಥವಾ ಏನಾಗತ್ತೆ ಅಂತ ಹೇಳಿದ್ರೆ ಆ ಕನಸನ್ನು ನನಸು ಮಾಡಿಕೊಳ್ತಕ್ಕಂತಹ ದಾರಿಯನ್ನು ಅವನು ಹುಡುಕೊಳ್ತಾ ಹೋಗ್ತಾನೆ. ಈಗ ನಾವು ಏನು ಅಂದ್ಕೊಂಡಿದ್ದೀವಿ, ಹೊಸ ನಾಡನ್ನು ಕಟ್ಟಬೇಕು ಅಂತ ಹೇಳಿ ನಮ್ಮಲ್ಲಿ ಕನಸಿತ್ತು ಅಂತ ಹೇಳಿದ್ರೆ ಅದಕ್ಕೆ ಎಂತಹ ಸಮಸ್ಯೆ ಎದುರುಗಡೆ ಬರಲಿ ಆ ಸಮಸ್ಯೆಗಳನ್ನು ನಿವಾರಿಸ್ಕೊಂಡು ನಾವು ನಾಡನ್ನು ಕಟ್ಬಿಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಈಗ ಒಂದು ಬೈಕ್ ತಗೋಬೇಕು ಅಂತ ಹೇಳಿ ನಾವು ದೃಢವಾಗಿ ನಿರ್ಧಾರ ಮಾಡ್ಕೊಂಡ್ಬಿಟ್ರೆ ಸಾಲನೋ ಪಾಲನೋ ಏನೋ ಒಂದು ಮಾಡಿಕೊಂಡು ಆ ಬೈಕನ್ನು ತೊಗೊಂಡ್ಬಿಡ್ತೀವಿ. ಅದು ನಮ್ಮ ದೃಢವಾಗಿರೋ ನಿರ್ಧಾರ. ಅದು ಎಲ್ಲಿಂದ ಬರಬೇಕು ಅಂತ ಹೇಳಿದ್ರೆ ಬಾಯಿಂದ ಬರೋದಲ್ಲ, ಅದು ಮನಸ್ಸಿನಿಂದ ಬರಬೇಕು. ಸೊ ಮನಸ್ಸಿನಿಂದ ಬಂತು ಅಂತ ಹೇಳಿದ್ರೆ ನಾವು ಅದನ್ನು ಸಾಧಿಸ್ಕೊಳ್ಳೇಬೇಕು ಅಥವಾ ಸಾಕಾರ ಮಾಡಿಕೊಳ್ಳೇಬೇಕು ಅಂತ ಹೇಳಿ ಮುಂದಾಗ್ಬಿಡ್ತೀವಿ. ಸೊ ಆದ್ದರಿಂದ ಕನಸು ಅನ್ನೋದು ಎಲ್ಲಿ ಹುಟ್ಟಬೇಕು ಅಂತ ಹೇಳಿದ್ರೆ ತಲೆಯಲ್ಲಿ ಹುಟ್ಟಬಾರ್ದು, ಮನಸ್ಸಿನಲ್ಲಿ ಹುಟ್ಟಬೇಕು. ಇನ್ನೊಂದು ಮಾತಿದೆ, ಕನಸು ರಾತ್ರಿ ಬೀಳೋ ಕನಸಲ್ಲ, ರಾತ್ರಿಯಲ್ಲಿ ಮಲಗಕ್ಕೆ ಬಿಡದೇ ಇರತಕ್ಕಂಥ ಕನಸುಗಳನ್ನು ನಾವು ಕಾಣಬೇಕು ಅಂತ ಹೇಳಿ. ಈ ಅರ್ಥ ಏನು ಅಂತ ಹೇಳಿದ್ರೆ ನಮ್ಮ ಗುರಿ ಸಾಧನೆಯನ್ನು ತೋರಿಸ್ತಾ ಹೋಗುತ್ತೆ. ಅದಕ್ಕೆ ಅವರಿಲ್ಲಿ ಹೇಳ್ತಾ ಇರೋದು, ಕರೆವ ಕೈಗಿಹುದೋ ಕನಸುಗಳ ಅರಕೆ, ಗುರಿ ತಪ್ಪುದೋ ಒಮ್ಮುಖದ ಬಯಕೆ ಬೆಂಬಲಕ್ಕೆ. ಅಂದರೆ ಆ ಕನಸು ಇದೆಯಲ್ಲ, ಆ ಕನಸು ನಮ್ಮ ಗುರಿಗೆ ಪೂರಕವಾಗೇ ಇರಬೇಕೇ ಹೊರತು ನಮ್ಮ ಗುರಿಯನ್ನು ತಪ್ಪಿಸ್ತಕ್ಕಂಥ ಕನಸುಗಳಾಗಬಾರ್ದು. ಸೊ ಅಂಥ ಕನಸುಗಳನ್ನು ಕಟ್ಕೊಂಡಿರ್ತಕ್ಕಂಥ ಉತ್ಸಾಹಿ ಯುವಕರ ಮೂಲಕವಾಗಿ ಒಂದು ಹೊಸ ನಾಡನ್ನು ನಾವು ಕಟ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಸೆಕೆಂಡ್ ಪ್ಯಾರಾದಲ್ಲಿ ಹೇಳ್ತಿದ್ದಾರೆ. ಈ ಕನಸುಗಳನ್ನು ನಾವು ಕಟ್ಕೊಂಡಿದ್ದೀವಿ. ಸೊ ಕನಸುಗಳನ್ನು ಕಟ್ಕೊಂಡ ಮೇಲೆ ಗುರಿ ಸಾಧನೆ ಕಡೆಗೆ ಹೋಗ್ತಾ ಇರ್ತೀವಿ. ಸೊ ಗುರಿ ಸಾಧನೆ ಕಡೆಗೆ ಹೋಗಬೇಕಾದಾಗ ನಮ್ಮ ಎದುರುಗಡೆ ಏನಾಗ್ತದೆ, ಹಲವು ಸಮಸ್ಯೆಗಳು ಎದುರಾಗ್ತವೆ. ಅದನ್ನೇ 3ನೇ ಪ್ಯಾರಾದಲ್ಲಿ ಹೇಳ್ತಾ ಇರೋದು. ಜಾತಿ ಭೇದಗಳ ಕಂದಕವು ಸುತ್ತಲು, ದುರ್ಭೇದ್ಯವನೇ ಕೋಟೆ ಕೊತ್ತಲುಗಳು, ರೂಢಿ ರಾಕ್ಷಸನ ರಸುಗೈಯುವನು, ತೊಡೆ ತಟ್ಟಿ ಕರೆಯುವನು ಸಂಗ್ರಾಮಕ್ಕೆ. ಸೊ ಈ ಗುರಿಯನ್ನು ಇಟ್ಕೊಂಡಿದ್ದೀವಪ್ಪ, ಗುರಿಯನ್ನು ಸಾಕಾರ ಮಾಡಬೇಕು ಅಂತ ಹೇಳಿ ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ಹೋಗಬೇಕಾದಾಗ ಕೆಲವು ಸಮಸ್ಯೆಗಳು ಎದುರಾಗ್ತವೆ. ಇಲ್ಲಿ ನಾಡನ್ನು ಕಟ್ಟಬೇಕಾದಾಗ ನಮ್ಮ ಸಮಸ್ಯೆಗಳು ಏನು ಅಂತ ಹೇಳಿದ್ರೆ, ಒಂದು ಜಾತಿ ಸಮಸ್ಯೆ, ಜಾತಿಯ ಅಸಮಾನತೆ ಬಹುದೊಡ್ಡದಾಗಿ ನಿಂತಿರುತ್ತೆ. ಅಂದರೆ ನಾಡು ಕಟ್ಟಬೇಕು, ಯಾವುದು ಸಮಸ್ಯೆ ಇಲ್ದಿರ್ತಕ್ಕಂಥ ಒಂದು ನಾಡನ್ನು ನಾವು ಕಟ್ಟಬೇಕಾದಾಗ ನಮ್ಮ ಮೊದಲಿಗೆ ಬರ್ತಕ್ಕಂಥದ್ದು ಯಾವ ಸಮಸ್ಯೆ ಅಂತ ಹೇಳಿದ್ರೆ ಜಾತಿ ಸಮಸ್ಯೆ. ಅದಾದಮೇಲೆ ನಮ್ಮ ಸಂಪ್ರದಾಯಗಳು, ಅದನ್ನು ರಾಕ್ಷಸರು ಅಂತ ಇಲ್ಲಿ ಕರಿತೀರಿ. ಆ ಸಂಪ್ರದಾಯಗಳು, ಆ ರೂಢಿಗಳು, ಆ ನಂಬಿಕೆಗಳು ಇವೆಲ್ಲವೂ ಕೂಡ ನಮ್ಮನ್ನು ಏನು ಮಾಡ್ತವೆ, ಈ ಒಂದು ನಾಡನ್ನು ಕಟ್ಟಬೇಕಾದಾಗ ನಮ್ಮ ಎದುರುಗಡೆ ಇರತಕ್ಕಂಥ ಸವಾಲುಗಳು ಅಥವಾ ಕಂದಕಗಳು ಅಂಥವನ್ನು ನಾವೇನು ಮಾಡಬೇಕು, ಮೀರಿ ಹೊರಗಡೆ ಬರಬೇಕು. ಅದನ್ನು ಅಂದರೆ ಯುದ್ಧವನ್ನು ಮಾಡೋದ್ರ ಮೂಲಕವಾಗಿ ಜಾತಿ ಅಸಮಾನತೆಯನ್ನು ಹೋಗಿಸಿ ಸಮಾನತೆಯನ್ನು ತರಬೇಕು. ಆ ತರಬೇಕು ಅಂತ ಹೇಳಿದಾಗ ನಮ್ಮಲ್ಲಿ ಏನಿರಬೇಕು, ಕನಸುಗಳಿರಬೇಕು. ಸೊ ಕನಸುಗಳಿದ್ದಾಗ ಏನಾಗುತ್ತೆ, ಇದನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಶಕ್ತಿ ಅನ್ನೋದು ಸಿಗುತ್ತೆ. ಆ ಶಕ್ತಿಯಲ್ಲಿದೆ ಅಂತ ಹೇಳಿದ್ರೆ ಯುವಕರಲ್ಲಿದೆ. ಆ ಯುವಕರಲ್ಲಿರೋದು ಯಾವುದು, ಉತ್ಸಾಹ. ಅದು ಕರಗಬಾರ್ದು ಅನ್ನೋದನ್ನು ಹೇಳ್ತೀರ. ನಾವು ಹಿಂದೆಗೆವೆವೆ ವೀರ ತರುಣರು ನಾವು, ಒಂದೇ ನೆಗೆತಕ್ಕೆ ನೆಗೆವೆವೋ ಕಂದಕವನ್ನು, ಕುಟ್ಟಿ ಪುಡಿ ಮಾಡುವೆವು ಕೋಟೆಗಳನ್ನು, ಎದೆಯು ಮೆಟ್ಟಿ ಮುರಿಯು ವ್ಯವಸುವರ ರಟ್ಟೆಗಳನ್ನು. ಅಂದರೆ ನಾವು ಎಂಥವ್ರು, ನಾವು ಯುವಕರು, ನಮಗೇನು ಭಯ ಇದೆಯಾ, ಇಲ್ಲ, ನಮಗೆ ಧೈರ್ಯ ಇದೆ. ಸೊ ಆದ್ದರಿಂದ ನಾವು ಮುಂದೆ ಇಟ್ಟಿರ್ತಕ್ಕಂಥ ಕಾಲನ್ನು ಹಿಂದೆ ಇಡೋದೇ ಇಲ್ಲ. ಸೊ ಆದ್ದರಿಂದ ನಾವು ಈ ಕಂದಕವನ್ನು ಹೇಗೆ ಮೀರ್ತೀವಿ ಅಂತ ಹೇಳಿದ್ರೆ ಒಂದೇ ನೆಗೆತ, ಅಂದರೆ ಒಂದೇ ಸಡನ್ ಜಂಪ್ ಮಾಡೋದ್ರ ಮೂಲಕವಾಗಿ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಿಸ್ಕೊಂಡು ಮುಂದೆ ಹೋಗ್ಬಿಡ್ತೀವಿ. ಅಂದರೆ ನಮ್ಮ ಎದುರುಗಡೆ ಸಮಸ್ಯೆಗಳು ಎಂಥವೇ ಬರಲಿ ಅವನ್ನ ನಿವಾರಿಸ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ ಹೊರತು ಮುಂದೆ ಇಟ್ಟಿರ್ತಕ್ಕಂಥ ಕಾಲನ್ನು ಹಿಂದಕ್ಕೆ ನಾವು ಇಡೋಕ್ಕೆ ಯೋಚನೆ ಮಾಡೋದಿಲ್ಲ. ಅವೆಲ್ಲವೂ ಹೆಂಗೆ ಬರ್ತಾವೋ ಅದನ್ನು ನಾವು ಕುಟ್ಟಿ ಪುಡಿ ಮಾಡಿಬಿಟ್ಟು ಅದನ್ನೆಲ್ಲ ಸೈಡ್ಗೆ ಹಾಕ್ಬಿಟ್ಟು ನಮ್ಮ ದಾರಿ ಏನಿದೆ ಆ ದಾರಿ ಕಡೆಗೆ ನಾವು ಹೋಗ್ತಾ ಇರ್ತೀವಿ. ಅಂದರೆ ಯಾವ ಉತ್ಸಾಹ ಇದೆ ಅಂತ ಹೇಳಿದ್ರೆ ನಮಗೆ ಏನು ಹೇಳ್ತಾರಲ್ಲ, ಕಲ್ ತಿಂದರೂ ನಾವು ಅರಗಿಸ್ಕೊಳ್ತಕ್ಕಂತಹ ಏಜ್ ಅಂತ ಹೇಳ್ತೀವಲ್ವಾ. ಅಂದರೆ ಈ ಯೌವನವನ್ನು ನಾವು ಕಲ್ ತಿಂದರೂ ಕೂಡ ಅರಗಿಸ್ಕೊಳ್ತಕ್ಕಂಥ ಒಂದು ಏಜ್ ಅಂತ ಹೇಳ್ತೀವಿ. ಸೊ ಅಂಥ ಸಂದರ್ಭದಲ್ಲಿರ್ತಕ್ಕಂಥ ಯುವಕರು ಯೋಚನೆ ಮಾಡ್ತಕ್ಕಂಥ ರೀತಿ ಅಂದರೆ ನಮ್ಗೆ ಎಂಥ ಸಮಸ್ಯೆಗಳೇ ಎದುರಾಗಲಿ ಆ ಸಮಸ್ಯೆಗಳನ್ನು ನಾವು ನಿವಾರಿಸ್ಕೊಂಡೇ ಮುಂದೆ ಹೋಗ್ತೀವಿ ಹೊರತು ಆ ಸಮಸ್ಯೆಗಳನ್ನು ಹಾಗೆ ಬಿಟ್ಟು ನಾವು ಮುಂದಕ್ಕೆ ಹೋಗೋದಿಲ್ಲ. ಆ ಸಮಸ್ಯೆಗಳನ್ನು ಹಾಗೆ ಮುಂದೆ ಬಿಟ್ಬಿಟ್ರೆ ಏನಾಗುತ್ತೆ, ಆ ಸಮಸ್ಯೆಗಳನ್ನು ಮೇಲೆ ಕೂತ್ಕೊಂಡು ನಮ್ಮ ಉತ್ಸಾಹವನ್ನು ಹಾಳು ಮಾಡಿಬಿಡುತ್ತಲ್ಲ. ಸೊ ಅದಕ್ಕೋಸ್ಕರ ಅವೆಲ್ಲವನ್ನು ನಾವೇ ಕುಟ್ಟಿ ಪುಡಿ ಮಾಡಿ ಸೈಡ್ಗೆ ಎಸ್ಬಿಟ್ಟು ನಾವು ಮುಂದಕ್ಕೆ ಹೋಗ್ತೀವಿ. ಏನಕ್ಕೆ, ಆ ಕೋಟೆ ಅಥವಾ ಆ ಒಂದು ನಾಡನ್ನು ಕಟ್ಟೋದಕ್ಕೆ. ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು, ಅವು ನಮ್ಮ ಸಾವೇ ನೋವೇ ಹೊಸನಾಡ ತೊಟ್ಟಿಲು ಆದಾವು, ಅಂಜುವೆದೆ ನಮ್ಮದಲ್ಲ ಸೋಲು ಬಗೆ ವೀರನಿಗೆ ಸಲ್ಲ ಹೊಲ್ಲ.
ಅಂದರೆ ಈಗ ನಾವು ಎಂಥ ಯುವಕರು ಅಂತ ಹೇಳಿದ್ರೆ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಅದನ್ನು ಹಾಗೆ ಮುಂದುವರಿಸ್ತೀವಿ ಹೊರತು ನಾವು ಹಿಂದಕ್ಕಂತೂ ಹೋಗದೇ ಇರತಕ್ಕಂಥ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಯುವಕರು ಏನು ಹೇಳ್ತಿದ್ದಾರೆ, ಎಂಥ ಅಸಮಾನತೆಗಳಾಗಲಿ, ಎಂಥ ಸಮಸ್ಯೆಗಳು, ದೊಡ್ಡ ದೊಡ್ಡ ಕೋಟೆಗಳನ್ನೇ ಕಟ್ಕೊಂಡಿರಲಿ, ದೊಡ್ಡ ದೊಡ್ಡ ಕೊತ್ತಲುಗಳನ್ನೇ ಕಟ್ಕೊಂಡಿರಲಿ, ಅವೆಲ್ಲವನ್ನು ನಾವೇನು ಮಾಡ್ತೀವಿ, ಕೆಡವಿಬಿಟ್ಟು ಮುಂದಕ್ಕೆ ಹೋಗ್ತೀವಿ. ಅಕಸ್ಮಾತ್ ಅವನ್ನು ನಿವಾರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಸತ್ತಾದರೂ ಕೂಡ ಏನು ಮಾಡ್ತೀವಿ, ಮುಂದೆ ಬರ್ತಕ್ಕಂಥವ್ರಿಗೆ ಅಥವಾ ನಮ್ಮ ಹಿಂದೆ ಬರ್ತಾ ಇರ್ತಕ್ಕಂಥವ್ರಿಗೆ ಒಂದು ದಾರಿಯನ್ನು ನಾವು ಮಾಡಿಕೊಡ್ತೀವಿ. ಆದರೂ ಕೂಡ ಅಂತ ಸಾವು ಬಂದರೂ ಕೂಡ ನಾವು ಎದುರೋದಿಲ್ಲ. ಯಾಕೆ ಅಂದರೆ ನಮ್ಮಲ್ಲಿ ಉತ್ಸಾಹ ಇದೆ, ನಾವು ಧೈರ್ಯವಂತರು. ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ ಹೊಸ ನಾಡನ್ನು ಕಟ್ಟಬೇಕು. ಸೊ ಹೊಸ ನಾಡನ್ನು ಕಟ್ಟೋದ್ರ ಮೂಲಕವಾಗಿ ಇಲ್ಲಿ ಜಾತಿ ಅಸಮಾನತೆ ಆಗಲಿ, ಎಂತೆಂಥ ಅಸಮಾನತೆಗಳು ಹೋದರೆ ಬರ್ತಾ ಇರ್ತಕ್ಕಂಥ ಹಿಂದಿನವರಿಗೆ ಸಮಾನವಾಗಿರ್ತಕ್ಕಂಥ ಸಮಾಜವನ್ನು ನಾವು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಈ ಮಾತನ್ನು ಹೇಳ್ತಾ ಬರ್ತಾರೆ. ಅಲ್ಲಿ ಅವರು ಸತ್ರೂ ಪರವಾಗಿಲ್ಲ, ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ಮಾಡೇ ತೀರ್ತೀವಿ ಅಂತ ಹೇಳಿ ಹೇಳ್ತಾರೆ.